ಹಾಯ್ ವೆಲ್ಕಮ್ ಟು ಪಲ್ಲವಿಶ್ ಯೂಟ್ಯೂಬ್ ಚಾನಲ್. ಇವತ್ತು ಅದೇ ಮದುವೆದು ಡೇ ವ್ಲಾಗ್. ಸೊ ಅವತ್ತು ನಾವು ಫುಲ್ ಮಾಡಿದ್ದಿಲ್ಲ, ಡೇ ಮಾಡೋಕ್ಕಾಗಿರಲಿಲ್ಲ. ನಾನು ನಮ್ಮ ಅಕ್ಕ, ನಮ್ಮ ಮನೆಯವರು, ನಮ್ಮ ದೊಡ್ಡಮ್ಮ ಮಗಳು, ಅವ್ರು ನಮ್ಮಮ್ಮ, ನಮ್ಮ ಮನೆಯವ್ರು ಡ್ರೈವ್ ಮಾಡ್ತಾಯಿದ್ದಾರೆ. ಸೊ ಮದುವೆ ಚೌಟ್ರಿಗೆ ಹೊರಟ್ವಿ. ಎಲ್ಲ ಫುಲ್ಲು ತುಂಬ ಬಿಸಿಲಿತ್ತು ಅವತ್ತು ಮಾರ್ನಿಂಗೆ. ಎಷ್ಟು 9:30 ಅಷ್ಟೊತ್ತಿಗೆ ಇಷ್ಟು ಬಿಸಿಲಿತ್ತು. ನಮ್ಮ ದಾವಣಗೆರೆನೂ ಫುಲ್ಲು ಬಿಸಿಲಾಗ್ಬಿಟ್ಟಿದೆ ಇವಾಗ. ನೋಡಿರಿ, ಹುಡುಗ ಹುಡುಗಿದು ಡೇ ಫೋಟೋ ತೋರ್ಸೋಕ್ಕಾಗಲಿಲ್ಲ ಚೆನ್ನಾಗಿ. ಈಗ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ನೋಡಿ, ನಮ್ಮ ಚೋಟು ಮುಂದೆ ಹೋಗ್ತಾ ಇದ್ದಾಳೆ. ಅಕ್ಕ ನನ್ನ ನೋಡೋಕ್ಕ ಫೋಟೋ ಎಷ್ಟು ಚೆನ್ನಾಗಿದೆ ಅಕ್ಕರ್ದು ಅನ್ಕೊಂತ ಹೋದ್ರು. ಸೊ ಹೋಗ್ತಾ ಇದ್ವಿ. ಆಲ್ರೆಡಿ ಧಾರೆ ಟೈಮ್ ಸ್ಟಾರ್ಟ್ ಆಗಿತ್ತು ನಾವು ಹೋದಾಗೆ. ಯಾಕಂದ್ರೆ ಮುಹೂರ್ತ ಸ್ವಲ್ಪ ಟೈಮ್ ಇತ್ತು, ಬೆಳಗ್ಗೆ 10:30 ಹಂಗಿತ್ತು. ಆಮೇಲೆ ಹೋದರೆ 9:30 ಹಂಗೆ ತಿಂಡಿಗೆ ಹೋದ್ವಿ. ಆ ತಿಂಡಿ ತಿಂದು ನಾವು ಬೇಗ ತಿಂಡಿ ತಿನ್ನೋ ಮುಹೂರ್ತ ಸ್ಟಾರ್ಟ್ ಆಗಿದೆ ಅಂದರು. ತಿಂಡಿ ತಿಂದು ಸ್ವಲ್ಪ ಮುಹೂರ್ತಕ್ಕೆ ಹೋಗಿ ಅಲ್ಲಿ ಧಾರೆ ಎರೆದ್ವಿ. ಧಾರೆ ಎರೆದ್ಮೇಲೆ ಸ್ವಲ್ಪ ನಮ್ಮ ಆಂಟಿ ಮಕ್ಕಳು ಅವರೆಲ್ಲ ಕೂತ್ಕೊಂಡಿದ್ರು. ಅವರೆಲ್ಲ ಮಾತಾಡ್ಸ್ಕೊಂತ ಬಂದ್ವಿ. ಮಾತಾಡಿಸಿ ಎಲ್ಲರನ್ನೂ ನಮ್ಮಮ್ಮ, ಇವ್ರು ನೋಡಮ್ಮ, ನಮ್ಮ ಅಮ್ಮನ ತಂಗಿ ಚಿಕ್ಕಮ್ಮರು ಎಲ್ಲ ಕೂತ್ಕೊಂಡಿದ್ವು. ಮಾತಾಡಿಸಿ ಅಲ್ಲಿ ಎಲ್ಲ ಫೋಟೋ ಎಲ್ಲ ಬರ್ತಾಯಿದ್ದು. ಹುಡುಗ ಹುಡುಗಿಗೂ ಪ್ರೀ ವೆಡ್ಡಿಂಗ್ ಫೋಟೋಸ್ ಎಲ್ಲ ಇತ್ತು, ನೋಡ್ತಾಯಿದ್ವಿ. ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಅದೇ ಮಾತಾಡ್ತಾಯಿದ್ದು ನಮ್ಮ ಅಕ್ಕನ ಮಕ್ಕಳಿಗೆ. ಮತ್ತು ನೋಡ್ರಿ, ಅಲ್ಲಿ ಇದು ಮುಹೂರ್ತಮ್ದು ಮಂಟಪ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸು. ಅದನ್ನು ಸ್ವಲ್ಪ ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಹಾಯ್ ಮಾಡುವಂದರು. ಹಾಯ್ ಮಾಡಿ ಆಮೇಲೆ ಅಷ್ಟೊತ್ತಿಗೆ ಹುಡುಗ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾ ಇತ್ತು. ಅದು ಅರುಂಧತಿ ನಕ್ಷತ್ರಗಿಂತ ಈ ಫೋಟೋ ತೆಗಿಯೋದೇ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ. ಅಷ್ಟೊತ್ತಿಗೆಲ್ಲ ಬೇಗ ಬನ್ನಿ ಸ್ಟೇಜ್ ಮೇಲೆ ಅಂತಿದ್ರು. ಅವರು ಹುಡುಗ ಹುಡುಗಿ ಒಂದು ಅರುಂಧತಿ ನಕ್ಷತ್ರ ತೋರಿಸ್ಮೇಲೆ ಇವ್ರು ನಮ್ಮ ದೊಡ್ಡಮ್ಮನ ಮಗಳು. ಯಾಕೆ ಲೇಟ್ ಆಯಿತು ಅಂದರೆ ಸ್ವಲ್ಪ ಬರೋದೇ ಲೇಟ್ ಆಗಿಬಿಡ್ತು. ನಾವು ಅಂದರೆ ದೊಡ್ಡಮ್ಮ ಅವರು ಬರ್ತೀನಿ ಅಂದ್ರಲ್ಲ, ಹಂಗಾಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಹುಡುಗ ಹುಡುಗಿ ಮುಗಿದ ತಕ್ಷಣ ಸ್ಟೇಜ್ ಮೇಲೆ ಬಂದರು. ನಾವು ಹೋಗಿ ಸ್ಟೇಜ್ ಮೇಲೆ ವಿಶ್ ಮಾಡಿ ಬಂದು ಅಲ್ಲ ಟೈಮ್ ಆಗಿತ್ತು 12:30, 1 ಗಂಟೆ ಆಯಿತು. ಆಮೇಲೆ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟ ಮಾಡಿದ ಅಷ್ಟೊತ್ತಿಗೆ 1:30 ಟೈಮ್ ಆಗೋಗ್ಬಿಡ್ತು. ಅಷ್ಟೊತ್ತಿಗೆ ನಮ್ಮ ಮಾವರು ಇದೆಲ್ಲ ಒಂದು ಲೈನ್ ಫುಲ್ಲು ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಇವ್ರು ನಮ್ಮ ಆಂಟಿ ಮಗ ಗಿರೀಶ, ಆಂಟಿ, ನಮ್ಮ ಅಕ್ಕ, ಇನ್ನೂ ದೊಡ್ಡಮ್ಮ ಮಗಳು, ದೊಡ್ಡಮ್ಮ ಮೊಮ್ಮಕ್ಕಳು, ಇದೊಂದು ಆಂಟಿ, ಇವ್ರು ಇನ್ನೊಂದು ಆಂಟಿ, ಮಾಮ, ಇವ್ರು ನಮ್ಮ ಅಣ್ಣನ ಮಗಳು. ಸೊ ಇವರೆಲ್ಲ ಮಾತಾಡಿಸಿ ಊಟ ಮಾಡಿ ಹೋಗೋ ಅಷ್ಟೊತ್ತಿಗೆ ಅವ್ರು ಮತ್ತೆ ನಮ್ಮ ದೊಡ್ಡಮ್ಮವ್ರು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಕೊಡು ಅಂದರು. ಸೊ ಡ್ರಾಪ್ ಕೊಟ್ಟು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ಸೊ ಇದೇ ಆಗಿತ್ತು ಇವತ್ತಿಂದು ಮದುವೆ ಡೇ ವ್ಲಾಗು. ಥ್ಯಾಂಕ್ ಯು ಫಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.